ವಿದ್ಯಾರ್ಥಿಗಳು ಈ ದಿವಸ ಮಾರ್ಚ್ 2025ರಲ್ಲಿ ನಡೀತಕ್ಕಂಥ SLCP ವಾರ್ಷಿಕ ಪರೀಕ್ಷೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಹಿಂದಿನ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳನ್ನ ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -3 4. ಅದರ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ಹಳೆ ನೋಡಿ ಅಂತಂದೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಶೂನ್ಯತೆಗಳನ್ನ ತಗೊಂಡ್ರೆ ಮೊದಲನೇ ಶೂನ್ಯತೆಯನ್ನ ಆಲ್ಫಾ ಅಂತ ಇಟ್ಕೊಳ್ಳೋಣ. ಆಲ್ಫಾ -3. ಹಾಗೆ ಎರಡನೇದ ಬೀಟಾ =4 ಅಂತ ತಗೊಳ್ಳಿ. ಅಲ್ಲಿಗೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -3 ಪ್ಲಸ್ 4 1 ಆಗುತ್ತೆ. ಹಾಗೆಯೇ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ -3 × 4 -12 ಆಯ್ತು. ಹಾಗಾದ್ರೆ ವರ್ಗ ಬಹುಪದೋಕ್ತಿಯನ್ನ ಬರೆಯಿರಿ ಅಂತ ಕೇಳಿದರೆ, ಹಾಗಾಗಿ x² - ಆಲ್ಫಾ ಪ್ಲಸ್ ಬೀಟಾ x ಆಲ್ಫಾ ಬೀಟಾ. ಇಲ್ಲಿಗೆ x² - ಆಲ್ಫಾ ಪ್ಲಸ್ ಬೀಟಾ ಅಂತಂದು ಹೇಳಿದರೆ 1 × x ಆಲ್ಫಾ ಬೀಟಾ ಅಂತಂದು ಹೇಳಿದರೆ -12. ಅಲ್ಲಿಗೆ x² - x -12 ಅಂತಕ್ಕಂಥದ್ದು ಬಂತು. ಈಗ ಇಲ್ಲಿ ಶೂನ್ಯತೆಗಳು -3 ಮತ್ತು 4. ಹಾಗೆಯೇ ಸಹಗುಣಕಗಳನ್ನ ತಗೊಂಡ್ರೆ ಅವುಗಳ ಸಂಬಂಧವನ್ನ ತಾಳೆ ನೋಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸಂಬಂಧವನ್ನ ತಾಳೆ ನೋಡಿದ್ರೆ ಇದು ನಮಗೆ ಬಂದಿರತಕ್ಕಂಥ ವರ್ಗ ಬಹುಪದೋಕ್ತಿ. ಇದರಲ್ಲಿ a ಬೆಲೆ 1, b ಬೆಲೆ -1, c ಬೆಲೆ -12. ಅಲ್ಲಿಗೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -b/a. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ನಮ್ದು ಇಲ್ಲಿ ಬೆಲೆ ಬಂದಿದೆ, ಆಲ್ರೆಡಿ 1 ಇದೆ, ಮೈನಸ್ b -1/1. ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 1/1 ಅಂದ್ರೆ 1 ಆಯ್ತು. ಅಂದ್ರೆ 1 = 1 ಬಂತು. ನೆಕ್ಸ್ಟ್ ಬಂತು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ c/a c -12. a ಅಂದ್ರೆ 1, ಅಲ್ಲಿಗೆ -12. ಇಲ್ಲಿ ನಮಗೆ ಗೊತ್ತಾಗುತ್ತೆ ಆಲ್ಫಾ ಬೀಟಾ ಅಂತಕ್ಕಂಥದ್ದು -3 × 4, ಅಲ್ಲಿಗೆ ಪ್ಲಸ್ ಇಂಟು ಮೈನಸ್ -12 -12. ಇದು ನಮಗೆ ಮೊದಲನೇ 26ನೇ ಕ್ವಶನ್ ನಲ್ಲಿ ಮೊದಲನೇದಿರ್ತಕ್ಕಂಥದ್ದು. ಇದರಲ್ಲಿ ಚಾಯ್ಸ್ ಕೊಟ್ಟಿದ್ದಾನೆ. ಆಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಆಲ್ಫಾ ಪ್ಲಸ್ ಬೀಟಾ -3, ಆಲ್ಫಾ ಬೀಟಾ 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆಲ್ಫಾ ಮೈನಸ್ ಬೀಟಾ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ -3, ಆಲ್ಫಾ ಬೀಟಾ 2 ಆಯ್ತು. ಹಾಗೆಯೇ ವರ್ಗ ಬಹುಪದೋಕ್ತಿ ಇಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಏನಿದೆಯೋ ಇದು ವರ್ಗ ಬಹುಪದೋಕ್ತಿಯನ್ನ ಬರೆಯೋದಕ್ಕೆ ನಾವು ಬಳಸ್ತಕ್ಕಂಥ ಸೂತ್ರ. ಅದನ್ನೇ ತಗೊಳ್ತೀನಿ. x² - ಆಲ್ಫಾ ಬೀಟಾ × x ಪ್ಲಸ್ ಆಲ್ಫಾ ಬೀಟಾ. x² -3 × x ಆಲ್ಫಾ ಬೀಟಾ 2 ಆಯ್ತು. ಹಾಗಾದ್ರೆ ಇದು ವರ್ಗ ಬಹುಪದೋಕ್ತಿ. ನೆಕ್ಸ್ಟ್ ಆಲ್ಫಾ ಮೈನಸ್ ಬೀಟಾ ಅಂತ ತಗೊಂಡ್ರೆ ಆಲ್ಫಾ ಪ್ಲಸ್ ಬೀಟಾದಲ್ಲಿ ಆಲ್ಫಾ ಬೆಲೆಯನ್ನ ನಾವು ತಗೊಳ್ಳೋಣ. ಆಲ್ಫಾ
is equal to 2. Beta is equal to 1. ಇಲ್ಲಿಗೆ ಆಲ್ಫಾ ಮೈನಸ್ ಬೀಟಾ is equal to 2 ಮೈನಸ್ 1 is equal to 1 ಆಗುತ್ತೆ. ಬೇಕಾದ್ರೆ ನಾವು ನೋಡ್ಕೊಳ್ಳೋದಾದ್ರೆ ಈಗ ನಮಗಿರ್ತಕ್ಕಂಥ ವರ್ಗ ಬಹುಪದ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ಇದೆ. ಇದನ್ನ ತಗೊಂಡ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ ಎಕ್ಸ್ ಪ್ಲಸ್ 2. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2 ಮೈನಸ್ 1 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2. ಅಲ್ಲಿಗೆ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1. ಅದನ್ನು ನಾವು ಜೀರೋಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 2 ಆಯಿತು. ಇದನ್ನೇ ನಾವೇನು ತಗೊಳ್ತೀವಿ, ಆಲ್ಫಾ ಅಂತ ತಗೊಳ್ತೀವಿ. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 1 ಬೀಟಾ ಆಗುತ್ತೆ. ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್ ತ್ರಿಕೋನಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 5 ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೀಕೆಂಡ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇದು ಕೋಷ್ಟಕದ ಮೇಲೆ ತಗೊಂಡಿರ್ತಕ್ಕಂಥದ್ದು. ಏನ್ ಬರುತ್ತೆ, ಕಾಸ್ 60 is equal to 1/2. ಹಾಗೇನೆ ಸೀಕೆಂಟ್ 30 is equal to 2/√3. tan 45 degree is equal to 1. ಹಾಗೆಯೇ sin 30 degree is equal to 1/2. cos 30 degree is equal to √3/2. ಇವಿಷ್ಟು ಕೂಡ ಇದರಲ್ಲಿರ್ತಕ್ಕಂಥ ಅನುಪಾತಗಳು. ಈ ಅನುಪಾತಗಳ ಬೆಲೆಗಳನ್ನು ನಾವು ತಗೋಣ. ಏನೇನು ಕೊಟ್ಟಿದ್ದಾನೆ ಅಂತ ನೋಡೋದಾದ್ರೆ 5 cos square 60 degree plus 4 secant square 30 degree minus tan square 45 degree divide by sin square 30 degree plus cos square 30 degree. ಆ ಬೆಲೆಯನ್ನು ಹಾಕಿದರೆ 5 ಇಂಟು cos square 60 ಅಂದರೆ 1/2 whole square, 4 secant 30 degrees 2/√3 whole square, ಇದು 45 degree 1 square, divide by sin 30 ಅಂದರೆ 1/2 whole square plus cos 30 √3/2 whole square is equal to 5 into 1/4 plus 4 into 4 √3 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 3 ಬರುತ್ತೆ, ಮೈನಸ್ 1 ಡಿವೈಡ್ ಬೈ 1/4. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 3/4 ಇಸ್ ಈಕ್ವಲ್ ಟು ಇಲ್ಲಿ ಬರ್ತಕ್ಕಂಥದ್ದು 5/4 ಮೈನಸ್ 16/3 ಮೈನಸ್ 1. ಇದ್ರ ಲಸ ತಗೊಂಡ್ರೆ 4 1 ಪ್ಲಸ್ 3 ಇಂಪ್ಲೈಸ್ 5 4 3 ಇದೆಯಲ್ಲ, ಇದನ್ನ ಲಸ ತಗೊಂಡ್ಬೇಡ. 12 ಅಂದರೆ 4 3 12. ಅಲ್ಲಿಗೆ ನಮಗೆ ಎಷ್ಟು ಬರುತ್ತೆ, 4 3 12 ಅಂದರೆ 5 3 15 ಆಯಿತು, 3 4 6 4 64 ಆಯಿತು. ಸಾರಿ, ಇದು ಪ್ಲಸ್ಸು, ಪ್ಲಸ್ 64 ಮೈನಸ್ 4 3 12 ಡಿವೈಡ್ ಬೈ 3 ಪ್ಲಸ್ 1 4/4, 4 1 4 ಕ್ಯಾನ್ಸಲ್. ಉಳಿತಕ್ಕಂಥದ್ದು 6 5 9 79 ಮೈನಸ್ 12 ಡಿವೈಡ್ ಬೈ 12. ಅಲ್ಲಿಗೆ 9 2 ಕಳೆದ್ರೆ 7, 7 1 ಕಳೆದ್ರೆ 6 ಡಿವೈಡ್ ಬೈ 12. ಇದು ನಮಗೆ ಬಂದಿರತಕ್ಕಂಥ ಉತ್ತರ ಆಯಿತು. ಅದರಲ್ಲೇ ಚಾಯ್ಸ್ ಕೊಟ್ಟಿದ್ದಾನೆ, ಆ ಚಾಯ್ಸನ್ನು ತಗೋಣ.
ಏನಿದೆ ಅಂತಂದು ಹೇಳಿದ್ರೆ 1 ಪ್ಲಸ್ ಸೀಕೆಂಟ್ ಎ ಬೈ ಸೀಕೆಂಟ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ 1 ಮೈನಸ್ ಕಾಸ್ ಎ ಅಂತ ಕೊಟ್ಟಿದ್ದಾನೆ. ಅಂದರೆ ಎರಡರ ಬೆಲೆನೂ ಕೂಡ ನಾವು ತಗೊಳ್ಳೋದಾದ್ರೆ ಇದನ್ನಾದ್ರೂ ತಗೋಬಹುದು, ಇದನ್ನಾದ್ರೂ ತಗೋಬಹುದು. ಒಟ್ಟಿನಲ್ಲಿ ಇದನ್ನು ಸಾಧಿಸೋಕೆ ಬರುತ್ತೆ, ಇದನ್ನು ಸಾಧಿಸೋಕೆ ಬರುತ್ತೆ. ಹಾಗಾಗಿ ಇದರಿಂದಲೇ ಇದನ್ನೇ ನೋಡ್ಕೊಳ್ಳೋಣ. 1 ಪ್ಲಸ್ ಸೀಕೆಂಟ್ ಎ 1 ಪ್ಲಸ್ ಸೀಕೆಂಟ್ ಎ ಡಿವೈಡ್ ಬೈ ಸೀಕೆಂಟ್ ಎ. ಅವಾಗ ಏನ್ ಮಾಡ್ಬೋದು, 1 ಪ್ಲಸ್ ಸೀಕೆಂಟ್ ಎನ 1 ಬೈ ಕಾಸ್ ಎ ವಿಲೋಮ, ಹಾಗೇನೆ ಸೀಕೆಂಟ್ ಎ ಇರ್ತಕ್ಕಂಥದ್ದು ಕೂಡ 1 ಬೈ ಕಾಸ್ ಎ ವಿಲೋಮ ಇಸ್ ಈಕ್ವಲ್ ಟು ಲಸ ತಗೊಂಡ್ರೆ ಕಾಸ್ ಎ ಪ್ಲಸ್ 1 ಡಿವೈಡ್ ಬೈ ಕಾಸ್ ಎ, ಹಾಗೇನೆ 1 ಬೈ ಕಾಸ್ ಎ ಆಯಿತು. ನೆಕ್ಸ್ಟು ಇದರ ಮೇಲೆ ತಗೊಂಡು ಹೋದ್ರೆ ಇಸ್ ಈಕ್ವಲ್ ಟು ತಗೊಂಡ್ರೆ ಅಲ್ಲಿಗೆ ಏನು ಬರುತ್ತೆ ಅಂದರೆ ಇಸ್ ಈಕ್ವಲ್ ಟು ಕಾಸ್ ಎ ಪ್ಲಸ್ 1 ಡಿವೈಡ್ ಬೈ ಕಾಸ್ ಎ ಇಂಟು ಕಾಸ್ ಎ ಬೈ 1 ಆಯಿತು. ಅಲ್ಲಿ ಕಾಸ್ ಎ ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಉಳಿತಕ್ಕಂಥದ್ದು ಕಾಸ್ ಎ ಪ್ಲಸ್ 1 ಉಳಿತು. ಇದಕ್ಕೆ ಏನು ಮಾಡಬೇಡ, ಇಂಟು ಕಾಸ್ ಎ ಮೈನಸ್ 1 ಮಲ್ಟಿಪ್ಲಿಕೇಶನ್ ಮಾಡಬೇಡ, ಅಂಶ ಮತ್ತು ಛೇದಕ್ಕೆ ಕಾಸ್ ಎ ಮೈನಸ್ 1 ಡಿವೈಡ್ ಬೈ ಕಾಸ್ ಎ ಮೈನಸ್ 1. ಅಲ್ಲಿಗೆ ಏನಾಯಿತು, ಕಾಸ್ ಎ ಪ್ಲಸ್ 1 ಕಾಸ್ ಎ ಮೈನಸ್ 1 ಆದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಹಾಗಾಗಿ ಕಾಸ್ ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ ಕಾಸ್ ಎ ಮೈನಸ್ 1 ಆಯಿತು. ಇದನ್ನು ಕಾಸ್ ಸ್ಕ್ವೇರ್ ಎನ ಚೇಂಜ್ ಮಾಡಕ್ಕೆ ಬರುತ್ತೆ, ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಇದೆ. ಅದನ್ನೇ ನಾವೇನು ಮಾಡ್ಬೋದು, ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬೋದು. ಹಾಗಾಗಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಮೈನಸ್ 1 ಡಿವೈಡ್ ಬೈ ಕಾಸ್ ಎ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆದರೆ ಮೈನಸ್ ಸೈನ್ ಸ್ಕ್ವೇರ್ ಎ ಆಯಿತು ಡಿವೈಡ್ ಬೈ ಕಾಸ್ ಎ ಮೈನಸ್ 1. ಇದನ್ನು ಈ ಕಡೆ ಬರ್ಕೊಳ್ಳೋಣ. ಅವಾಗ ಸೈನ್ ಸ್ಕ್ವೇರ್ ಎ 1 ಮೈನಸ್ ಕಾಸ್ ಎ ಅಂದರೆ ಮೈನಸ್ ಬರುತ್ತೆ. ಹಾಗಾಗಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನಮಗೆ ಬರ್ತಕ್ಕಂಥದ್ದು ಬೇಕಾಗಿರ್ತಕ್ಕಂಥ ರಿಸಲ್ಟು ಸಿಗುತ್ತೆ. ಇದು ನಮಗೆ ತ್ರಿಕೋನಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ತಗೊಂಡ್ರೆ ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ಎ 2/4 ಮತ್ತು ಸಿ 8 12 ಬಿ ಡಿ ಇಸ್ ಈಕ್ವಲ್ ಟು 5 ಮಾನಗಳಾದರೆ ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಅಂದ್ರೆ ವಜ್ರಾಕೃತಿಯನ್ನ ನಾವು ತಗೊಂಡಾಗ ಇಲ್ಲಿ ಎ ಬಿ ಸಿ ಡಿ, ಎ ಇಂದ ಸಿಗೆ ಒಂದು ಕರ್ಣ, ಬಿ ಇಂದ ಡಿಗೆ ಒಂದು ಕರ್ಣ. ಇಲ್ಲಿ ಎ ಬೆಲೆಯನ್ನ ಕೊಟ್ಟಿದ್ದಾನೆ 24, ಸಿ ಬೆಲೆ ಕೊಟ್ಟಿದ್ದಾನೆ 8 12, ಹಾಗೆಯೇ ಬಿ ಡಿಯ ಅಳತೆಯನ್ನೇ ಕೊಟ್ಬಿಟ್ಟಿದ್ದಾನೆ. ಬಿ ಡಿ ಇಸ್ ಈಕ್ವಲ್ ಟು 5 ಮಾನಗಳು. ಇಲ್ಲಿ ವಜ್ರಾಕೃತಿಯ ವಿಸ್ತೀರ್ಣವನ್ನ ತಗೊಂಡ್ರೆ ಅರ್ಧ ಇಂಟು D1 ಇಂಟು D2 ಅಂದರೆ ಮೊದಲನೇ ಕರ್ಣ ಮತ್ತು ಎರಡನೇ ಕರ್ಣ. ಅಲ್ಲಿಗೆ ನಾವೇನ್ ಮಾಡ್ಬೋದು, ಇಲ್ಲಿ ತಗೊಳ್ತಕ್ಕಂಥದ್ರಲ್ಲಿ 5 ಮಾನಗಳು ಆಲ್ರೆಡಿ ಇದೆ. ಅದರ ಜೊತೆಗೆ ನಾವು ಎ ಸಿ ಬೆಲೆಯನ್ನ ಕಂಡಿಡ್ಕೋಬೇಕು. ಎ ಸಿ ಬೆಲೆಯನ್ನ ನಾವು ತಗೊಳ್ಳೋದಿಕ್ಕೆ ಎ ಸಿ ಇಸ್ ಈಕ್ವಲ್ ಟು ದೂರದ ಸೂತ್ರ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು x1 y1 x2
y2 ಅಲ್ಲಿಗೆ is equal to square root of 8 minus 2 whole square plus 12 minus 4 whole square root of 6 square 8 square square root of 36 plus 64 is equal to 100 is equal to 10 ಮಾನಗಳು. ಇದು AC. ಇದನ್ನು ನಾವೇನು ತಗೋಬಹುದು D1 ಅಂತ ಇಟ್ಕೊಳ್ಳೋಣ. ಇದನ್ನು ಬೇಕಾದರೆ D2 ಅಂತ ತಗೋಣ. ಅಲ್ಲಿಗೆ A is equal to ಅರ್ಧ D1 into D2 is equal to 2 ಒಂದ್ಲೆ 2 ಐದ್ಲೆ 5 ಐದ್ಲೆ 25 ಚದುರ ಮಾನಗಳು. ಇದು ವಜ್ರಾಕೃತಿಯ ವಿಸ್ತೀರ್ಣ. ಇದಿಷ್ಟು ವಿಡಿಯೋನ ಈ ವಿಡಿಯೋದಲ್ಲಿ ಇಷ್ಟು ಲೆಕ್ಕ ತಗೊಂಡಿದ್ದೀನಿ. ಉಳಿದಿರ್ತಕ್ಕಂಥ ಲೆಕ್ಕವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.